ಎಲ್ಲರಿಗೂ ನಮಸ್ತೆ. ಸೊ ಪ್ರೀವಿಯಸ್ ಸೆಷನ್ ಅಲ್ಲಿ ನಾವು ಲಿಕ್ವಿಡೇಷನ್ ಆಫ್ ಕಂಪನೀಸ್ ಸಿಂಪಲ್ ಪ್ರಾಬ್ಲಮ್ ನ ಸಾಲ್ವ್ ಮಾಡಿ ತೋರಿಸಿದ್ದೆ. ಸೊ ಈ ಒಂದು ಸೆಷನ್ ಅಲ್ಲಿ ಸಮ್ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಆಫ್ ಲಿಕ್ವಿಡೇಷನ್ ಆಫ್ ಕಂಪನೀಸ್ ಸಾಲ್ವ್ ಮಾಡಿ ತೋರಿಸ್ತೀನಿ. ಫಸ್ಟ್ ಕ್ವೆಶ್ಚನ್: Ramana company went into voluntary liquidation on 1/4/2015. The liquidator is entitled to remuneration of 3% on realization of assets and 2% on the total final amount distributed to total shareholders. So ಇಲ್ಲಿ ರೆಮ್ಯುನರೇಷನ್ ಬಂದು ಒಂದು 3% ಬಂದು ಅಸೆಟ್ಸ್ ವ್ಯಾಲ್ಯೂ ಮೇಲೆ ಪೇ ಮಾಡಕ್ಕೆ ಹೇಳಿದ್ದಾರೆ. ಇನ್ನು ರಿಮೈನಿಂಗ್ 2% ಬಂದು ಶೇರ್ ಹೋಲ್ಡರ್ಸ್ಗೆ ಏನೊಂದು ನಾವು ವ್ಯಾಲ್ಯೂನ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ, ಆ ವ್ಯಾಲ್ಯೂ ಮೇಲೆ ನಮಗೆ 2% ನ ಪ್ರೊವೈಡ್ ಮಾಡಕ್ಕೆ ಹೇಳಿದ್ದಾರೆ. ನೆಕ್ಸ್ಟ್, ಅಸೆಟ್ ರಿಯಲೈಸ್ಡ್ ಇನ್ಕ್ಲೂಡಿಂಗ್ ಅಸೆಟ್ಸ್ ಗಿವನ್ ಆಸ್ ಸೆಕ್ಯೂರಿಟಿ 5 lakh. ಸೊ ಇಲ್ಲಿ ಅಸೆಟ್ ರಿಯಲೈಸ್ಡ್ ವ್ಯಾಲ್ಯೂ ಬಂದು 5 lakh ಇದೆ. ಸೊ ಅದರೊಳಗಡೆ ಏನೊಂದು ನಾವು ಶ್ಯೂರಿಟಿಗೆ ಸೆಕ್ಯೂರಿಟಿ ಪ್ರೊವೈಡ್ ಮಾಡಿರ್ತೀವಿ ಅದ್ರ ವ್ಯಾಲ್ಯೂ ಬಂದು ಇನ್ಕ್ಲೂಡ್ ಆಗಿದೆ ಅಂತ ಹೇಳಿದ್ದಾರೆ. ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ 9,000. Creditors including salaries and wages due treated as preferential ₹6,000 and secured creditors ₹18,000. ಸೊ ಟೋಟಲ್ ಕ್ರೆಡಿಟರ್ಸ್ ಬಂದು ನಮಗೆ 68,000 ಪ್ರೊವೈಡ್ ಮಾಡಿದ್ದಾರೆ. ಆ 68,000 ಅಲ್ಲಿ 18,000 ಬಂದು ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂಡ್ 6,000 ಬಂದು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಂತ ಹೇಳಿದ್ದಾರೆ. ಇನ್ನು ರಿಮೈನಿಂಗ್ ವ್ಯಾಲ್ಯೂ ಬಂದು ನಮಗೆ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ನಾವು ಟ್ರೀಟ್ ಮಾಡ್ತೀವಿ. ನೆಕ್ಸ್ಟ್, 5,000 6% ಪ್ರಿಫರೆನ್ಸ್ ಶೇರ್ಸ್ ಆಫ್ ₹30 each, dividend paid up to 31/3/2014 ₹1,50,000. ಸೊ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಬಂದು 1,50,000 ಅಂತ ಹೇಳಿದ್ದಾರೆ. ಇಲ್ಲಿ ನಮಗೆ ಡಿವಿಡೆಂಡ್ ಬಂದು ಅವರು 31/3/2014 ವರೆಗೂ ಮಾತ್ರ ಅವರು ಪೇ ಮಾಡಿರೋದು. ನಾವಿಲ್ಲಿ ಕಂಪ್ನಿ ವೈಂಡ್ ಅಪ್ ಮಾಡ್ತಾ ಇರೋದು ಬಂದು 31/3/2015 ಅಂದ್ರೆ 1 year ಬಂದು ನಾವು ಡಿವಿಡೆಂಡ್ ನ ಪೇ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, 10,000 ಈಕ್ವಿಟಿ ಶೇರ್ಸ್ ಆಫ್ ₹10 each, ₹9 paid up, ವ್ಯಾಲ್ಯೂ ಬಂದು 90,000. ಸೊ ಇಲ್ಲಿ ಈಕ್ವಿಟಿ ಶೇರ್ಸ್ ಬಂದು ₹10 ವ್ಯಾಲ್ಯೂ ಇರೋದು, ಬಟ್ ಪೇ ಮಾಡಿರೋದವರು 9 ಮಾತ್ರ. ಇನ್ ಕೇಸ್ ಏನೊಂದು ರಿಮೈನಿಂಗ್ ₹1 ಇದೆ, ನಮಗೆ ಪೇಮೆಂಟ್ಸ್ ಏನಾದ್ರು ಶಾರ್ಟೇಜ್ ಆದಾಗ ಮಾತ್ರ ನಾವು ಆ ₹1 ಕಾಲ್ ಅಪ್ ಮಾಡ್ತೀವಿ, ಇಲ್ಲಾಂದ್ರೆ ನಾವು ಕಾಲ್ ಅಪ್ ಮಾಡಲ್ಲ. ಜನರಲ್ ರಿಸರ್ವ್ ₹1,20,000, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ₹20,000. ಸೊ ಎರಡು ಇನ್ಫಾರ್ಮೇಶನ್ ಬಂದು ನಾವೆಲ್ಲೂ ಕನ್ಸಿಡರ್ ಮಾಡಲ್ಲ, ಜಸ್ಟ್ ಫಾರ್ ಇನ್ಫಾರ್ಮೇಶನ್ ಅವರು ಪ್ರೊವೈಡ್ ಮಾಡಿದ್ದಾರೆ. ಅಂಡರ್ ದ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್, ದ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಹ್ಯಾವ್ ದ ರೈಟ್ ಟು ರಿಸೀವ್ 1/3 ಆಫ್ ಸರ್ಪ್ಲಸ್ ರಿಮೈನಿಂಗ್ ಆಫ್ಟರ್ ರೀಪೇಮೆಂಟ್ ಆಫ್ ದ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಂಡ್ ಎನಿ ಅರಿಯರ್ಸ್ ಆಫ್ ಡಿವಿಡೆಂಡ್. ಸೊ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅಲ್ಲಿ ಏನ್ ಹೇಳ್ತಿದ್ದಾರೆ, ನಾವು ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಪೇಮೆಂಟ್ ನ ಪೇ ಮಾಡಾದ್ಮೇಲೆ ಇನ್ ಕೇಸ್ ಏನಾದ್ರು ಎಕ್ಸೆಸ್ ಅಮೌಂಟ್ ಇದ್ರೆ ಆ ಎಕ್ಸೆಸ್ ಅಮೌಂಟ್ ಅಲ್ಲಿ ನಾವು 1/3 ಆಫ್ ಸರ್ಪ್ಲಸ್ ನ ನಾವು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಪೇ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಪ್ರಿಪೇರ್ ಲಿಕ್ವಿಡೇಟರ್ಸ್ ಅಕೌಂಟ್. ಈ ಪ್ರಾಬ್ಲಮ್ ಅಲ್ಲಿ ನಮಗೆ ಅಸೆಟ್ ರಿಯಲೈಸ್ಡ್ ಇನ್ಕ್ಲೂಡಿಂಗ್ ಸೆಕ್ಯೂರಿಟಿ ಅಂತ ಹೇಳ್ತಾರೆ. ಅಂದ್ರೆ ಏನು ಅಸೆಟ್ ರಿಯಲೈಸ್ಡ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಅದರೊಳಗಡೆ ಸೆಕ್ಯೂರಿಟಿ ವ್ಯಾಲ್ಯೂ ಕೂಡ ಇನ್ಕ್ಲೂಡ್ ಆಗಿದೆ. ಸೊ ಅಲ್ಲಿಗೆ ಫಸ್ಟ್ ಅಸೆಟ್ ರಿಯಲೈಸ್ಡ್ 5 lakh. ಸೊ ಇದು ಬಿಟ್ಟು ಇನ್ಯಾವುದೋ ಅಸೆಟ್ ರಿಯಲೈಸ್ಡ್ ವ್ಯಾಲ್ಯೂ ನಮಗೆ ಪ್ರೊವೈಡ್ ಮಾಡಿಲ್ಲ. ಸೊ ನಮ್ಮ ಹತ್ರ ಇರೋದು ಓನ್ಲಿ 5 lakh ಮಾತ್ರ. ಈ 5 lakh ಇಂದ ನಾವು ಪೇಮೆಂಟ್ಸ್ ನ ಪೇ ಮಾಡ್ತಾ ಹೋಗ್ಬೇಕು. ಸೊ ಫಸ್ಟ್ ಒನ್ ಬಂದು ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಓಕೆ, ಸೊ ಇಲ್ಲಿ ಪ್ರಾಬ್ಲಮ್ ಅಲ್ಲಿ ನಮಗೆ ಸೊ ಕ್ರೆಡಿಟರ್ಸ್ ವ್ಯಾಲ್ಯೂ ಪ್ರೊವೈಡ್ ಮಾಡಿದ್ದಾರೆ. ಸೊ ಕ್ರೆಡಿಟರ್ಸ್ ವ್ಯಾಲ್ಯೂ ಬಂದು 68,000 ಅಂತ ಹೇಳಿದ್ದಾರೆ. ಓಕೆ, ಸೊ ಟೋಟಲ್ ಕ್ರೆಡಿಟರ್ಸ್ ವ್ಯಾಲ್ಯೂ ಬಂದು 68,000. ಈ 68,000 ಅಲ್ಲಿ ವಿತ್ ಇನ್ ಬ್ರಾಕೆಟ್ ಏನಂತ ಮೆನ್ಷನ್ ಮಾಡ್ತಿದ್ದಾರೆ ಅವರು. ಸೊ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಬಂದು 6,000 ಅಂಡ್ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಬಂದು 18,000 ಅಂತ ಹೇಳಿದ್ದಾರೆ. ಸೊ ನಾವು ಪ್ರೀವಿಯಸ್ ಸೆಷನ್ ಅಲ್ಲೇ ಮೆನ್ಷನ್ ಮಾಡಿದ್ವಿ. ಸೊ ಟೋಟಲ್ ಏನ್ ಕ್ರೆಡಿಟರ್ಸ್ ಇರುತ್ತೆ, ಸೊ ಕ್ರೆಡಿಟರ್ಸ್ ಅಲ್ಲಿ 2 ತರ ಕ್ಯಾಟಗರಿ ಬರುತ್ತೆ. ಒಂದು ಸೆಕ್ಯೂರ್ಡ್ ಕ್ರೆಡಿಟರ್ಸ್, ಇನ್ನೊಂದು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ. ಸೊ ಪ್ರಾಬ್ಲಮ್ ಅಲ್ಲಿ ಸೊ ಟೋಟಲ್ 68,000 ಅಲ್ಲಿ ಸೊ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಬಂದವರು 18,000 ಅಂತ ಹೇಳಿದ್ದಾರೆ. ಓಕೆ, ಸೊ ಟೋಟಲ್ 68,000 ಅಲ್ಲಿ 18,000 ಬಂದು ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಆದ್ರೆ ಇನ್ನ ರಿಮೈನಿಂಗ್ 50,000 ಬಂದು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಆಗುತ್ತೆ ನಮಗೆ. ಓಕೆ, ಸೊ ಮತ್ತೆ ನಮಗೆ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಲ್ಲಿ ನಮಗೆ ಮತ್ತೆ 2 ಕ್ಯಾಟಗರೀಸ್ ಬರುತ್ತೆ. ಒಂದು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್, ಇನ್ನು ರಿಮೈನಿಂಗ್ ಬಂದು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಆಗುತ್ತೆ ನಮಗೆ. ಓಕೆ, ಸೊ ಇಲ್ಲಿ ನಮಗೆ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಬಂದು ಪ್ರಾಬ್ಲಮ್ ಅಲ್ಲಿ 6,000 ಅಂತ ಹೇಳಿದ್ದಾರೆ. ಸೊ ಅಲ್ಲಿ 50,000 ಅಲ್ಲಿ 6,000 ಬಂದು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಹೋದ್ರೆ ಇನ್ನು ರಿಮೈನಿಂಗ್ 44,000 ಬಂದು ನಮಗೆ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಆಗುತ್ತೆ. ಓಕೆ, ಇದು ನಮಗೆ ಸೊ ಕ್ರೆಡಿಟರ್ಸ್ ರಿಲೇಟೆಡ್ ಕೊಟ್ಟಿರುವಂತ ಇನ್ಫಾರ್ಮೇಶನ್ ಅವರು. ಈಗ ನಮಗೆ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಬಂದು ಆಕ್ಚುಯಲ್ ವ್ಯಾಲ್ಯೂ ಬಂದು 18,000. ಸೊ ಅದನ್ನ ಬರ್ಕೊಂತೀವಿ. ಓಕೆ, ನೆಕ್ಸ್ಟ್ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್. ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಡೈರೆಕ್ಟ್ ಆಗಿ ಅವರೇ ಪ್ರಾಬ್ಲಮ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ 9,000 ಅಂತ. ಸೊ ಡೈರೆಕ್ಟ್ ಆಗಿ 9,000 ಬರ್ಕೊಂತೀವಿ. ಸೊ ನೆಕ್ಸ್ಟ್ ಒನ್ ಲಿಕ್ವಿಡೇಷನ್ ರೆಮ್ಯುನರೇಷನ್.
ಸೊ ಪ್ರಾಬ್ಲಮ್ ಅಲ್ಲಿ ನಮ್ಗೆ ಅವರು ದ ಲಿಕ್ವಿಡೇಟರ್ ಈಸ್ ಎಂಟೈಟಲ್ಡ್ ಟು ರೆಮ್ಯುನರೇಷನ್ ಆಫ್ 3% ಆನ್ ರಿಯಲೈಸೇಷನ್ ಆಫ್ ಅಸೆಟ್ಸ್ ಅಂಡ್ 2% ಆನ್ ದ ಟೋಟಲ್ ಫೈನಲ್ ಅಮೌಂಟ್ ಡಿಸ್ಟ್ರಿಬ್ಯೂಟೆಡ್ ಟು ಆಲ್ ಶೇರ್ ಹೋಲ್ಡರ್ಸ್ ಅಂತ ಹೇಳ್ತಿದ್ದಾರೆ. ಸೇಮ್ ಇಲ್ಲಿ 2 ಕ್ಯಾಟಗರೀಸ್ ಬರುತ್ತೆ. ಸೊ ಫಸ್ಟ್ ಒನ್ ಬಂದು 3% ಆನ್ ಅಮೌಂಟ್ ರಿಯಲೈಸ್ಡ್. ಓಕೆ, ಸೊ 3% ಆನ್ ಅಮೌಂಟ್ ರಿಯಲೈಸ್ಡ್ ಅಂದ್ರೆ ಸೊ ಅಮೌಂಟ್ ರಿಯಲೈಸ್ಡ್ ಆಗಿರೋದು ಬಂದು ನಮಗೆ 5 lakh ಇದೆ. ಸೊ 5 lakh ಮೇಲೆ 3% ಕೊಡ್ತೀವಿ. ಸೊ 5 lakh ಮೇಲೆ 3% ಮಾಡಿದ್ರೆ ನಮಗೆ 15,000 ಬರುತ್ತೆ. ಇದು ಒಂದು ಕ್ಯಾಟಗರಿ. ಸೊ ಇನ್ನು ಸೆಕೆಂಡ್ ಒನ್ ಬಂದು 2% ಆನ್ ಅಮೌಂಟ್ ಡಿಸ್ಟ್ರಿಬ್ಯೂಟೆಡ್ ಟು ಶೇರ್ ಹೋಲ್ಡರ್ಸ್ ಅಂತ ಹೇಳಿದ್ದಾರೆ. ಓಕೆ, ಅಂದ್ರೆ ಅರ್ಥ ಏನು? ಸೊ ನಾವು ಫೈನಲ್ ಅಲ್ಲಿ ಏನೊಂದು ಶೇರ್ ಹೋಲ್ಡರ್ಸ್ಗೆ ನಾವು ಪೇಮೆಂಟ್ ನ ಮಾಡ್ತೀವಿ, ಆ ಪೇಮೆಂಟ್ ಅಲ್ಲಿ ನಮಗೆ 2% ಪ್ರೊವೈಡ್ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ಶೇರ್ ಹೋಲ್ಡರ್ಸ್ ಅಂದ್ರೆ ಇನ್ಕ್ಲೂಡಿಂಗ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಂಡ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ನಾವು ಇನ್ನೂ ಅವ್ರಿಗೆ ಪೇಮೆಂಟ್ ನ ಮಾಡಿಲ್ಲ, ಹಾಗಾಗಿ ಸದ್ಯಕ್ಕೆ ನಾವಿಲ್ಲಿ ಗ್ಯಾಪ್ ಕೊಡ್ತೀವಿ. ಸೊ ಅದಾದ್ಮೇಲಿಂದ ನೆಕ್ಸ್ಟ್ ಐಟಮ್ ಬಂದು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್. ಸೊ ಆಗ್ಲೇ ನಾವು ಕ್ಯಾಟಗರಿ ಮಾಡಿದೀವಿ ಕ್ರೆಡಿಟರ್ಸ್ ಅಲ್ಲಿ. ಸೊ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಬಂದು 6,000. ಸೊ 6,000 ನಾವು ಪೇ ಮಾಡ್ತೀವಿ. ಸೊ ಅದಾದ್ಮೇಲಿಂದ ನೆಕ್ಸ್ಟ್ ಐಟಮ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಬಂದು 44,000 ನ ಪೇ ಮಾಡ್ತೀವಿ. ಇದಾದ್ಮೇಲಿಂದ ಸೊ ನೆಕ್ಸ್ಟ್ ಐಟಮ್ ಬಂದು ನಾವು ಶೇರ್ ಹೋಲ್ಡರ್ಸ್ಗೆ ಪೇ ಮಾಡ್ತಾ ಹೋಗ್ತೀವಿ. ಬಟ್ ನಾವೀಗ ಸೊ ಶೇರ್ ಹೋಲ್ಡರ್ಸ್ಗೆ ಪೇ ಮಾಡಕ್ಕಿಂತ ಮುಂಚೆ ನಾವು ಸೊ ರೆಮ್ಯುನರೇಷನ್ ಬಂದು ನಮ್ಗೆ ಇನ್ನೂ ಪೆಂಡಿಂಗ್ ಇದೆ. ಸೊ ಹಂಗಾಗಿ ಸೊ ಫಸ್ಟ್ ಇಲ್ಲಿ ಕ್ಯಾಲ್ಕುಲೇಟ್ ಮಾಡೋಣ. ಸೊ ನಮ್ಮ ಹತ್ರ ಇದ್ದಿದ್ದ ವ್ಯಾಲ್ಯೂ ಬಂದು ಟೋಟಲ್ 5 lakh ಇತ್ತು. ಸೊ 5 lakh ಅಲ್ಲಿ ನಾವು ಇವಾಗ ಸೊ 18,000 ಪೇ ಮಾಡಿದ್ದೀವಿ. ನೆಕ್ಸ್ಟ್ 9,000 ಪೇ ಮಾಡಿದ್ದೀವಿ. ಅದಾದ್ಮೇಲಿಂದ 15,000 ಪೇ ಮಾಡಿದ್ದೀವಿ. ಸೊ ನೆಕ್ಸ್ಟ್ 6,000 ಅಂಡ್ 44,000 ನ ಪೇ ಮಾಡಿದೀವಿ. ಅಲ್ಲಿಗೆ 5 lakh ಅಲ್ಲಿ ಇದಿಷ್ಟು ವ್ಯಾಲ್ಯೂನ ಮೈನಸ್ ಮಾಡಿದಾಗ ನಮಗೆ 4,08,000 ಬರುತ್ತೆ. ಸೊ ಈ 4,08,000 ಅಲ್ಲಿ ನಮಗೆ ರೆಮ್ಯುನರೇಷನ್ ಇನ್ಕ್ಲೂಡ್ ಆಗಿದೆ. ಸೊ ಹಾಗಾಗಿ ನಾವು ಇವಾಗ ಸೊ 4,08,000 ಇಂಟು 2/102 ಆಗುತ್ತೆ. ಸೊ ಏನಕ್ಕೆ 2 ಆಡ್ ಮಾಡ್ಕೊಂತೀವಿ? ಯಾಕಂದ್ರೆ ಈ ಒಂದು 4,08,000 ಅಲ್ಲಿ ನಮ್ದು ರೆಮ್ಯುನರೇಷನ್ ಇನ್ಕ್ಲೂಡ್ ಆಗಿದೆ. ಹಾಗಾಗಿ 4,08,000 ಇಂಟು 2/102 ಮಾಡಿದಾಗ ಸೊ 8,000 ಬಂದು ರೆಮ್ಯುನರೇಷನ್ ಬರುತ್ತೆ. ಓಕೆ, ಸೊ ಈಗ ನೆಕ್ಸ್ಟ್ ಪ್ರಿಫರೆನ್ಷಿಯಲ್ ಕ್ಯಾಪಿಟಲ್. ಪ್ರಾಬ್ಲಮ್ ಅಲ್ಲಿ ನಮಗೆ ಸೊ 5,000 6% ಪ್ರಿಫರೆನ್ಸ್ ಶೇರ್ಸ್ ಆಫ್ rupees 30 each ಅಂತ ಹೇಳ್ತಿದ್ದಾರೆ. ಸೊ ವ್ಯಾಲ್ಯೂ ಬಂದು 1,50,000 ಇದೆ. ಅದಾದ್ಮೇಲಿಂದ ಸೊ ಬ್ರಾಕೆಟ್ ಅನ್ನು ಹೇಳ್ತಿದ್ದಾರೆ. ಸೊ ಡಿವಿಡೆಂಡ್ ಪೇಯ್ಡ್ ಅಪ್ ಟು 31/3/2014 ಅಂತ ಹೇಳ್ತಿದ್ದಾರೆ. ಅಂದ್ರೆ ಅವ್ರು ಪೇ ಮಾಡಿರೋದು ಬಂದು ಡಿವಿಡೆಂಡ್ ಅಪ್ ಟು 31/3/2014 ವರ್ಗೂ ಮಾತ್ರ ಪೇ ಮಾಡಿದ್ದಾರೆ. ಸೊ ನಾವು ಇವಾಗ ಸೊ ಲಿಕ್ವಿಡೇಟರ್ ಫೈನಲ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡ್ತಾ ಇರೋದು ಬಂದು 31/3/2015 ಗೆ, ಅಂದ್ರೆ 1 year ನಮಗೆ ಡಿವಿಡೆಂಡ್ ಬಂದು ಪೆಂಡಿಂಗ್ ಇದೆ. ಸೊ ಆ ಡಿವಿಡೆಂಡ್ ನಾವು ಇವಾಗ ಪೇ ಮಾಡಬೇಕು. ಸೊ ಪ್ರಿಫರೆನ್ಸ್ ಡಿವಿಡೆಂಡ್. ಸೊ ಪ್ರಿಫರೆನ್ಸ್ ಡಿವಿಡೆಂಡ್ ನಾವು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಮೇಲೆ ಪೇ ಮಾಡ್ತೀವಿ. ಸೊ ಕ್ಯಾಪಿಟಲ್ ಬಂದು 1,50,000 ಇಂಟು 6% ಪ್ರಿಫರೆನ್ಸ್ ಶೇರ್ಸ್ ಅಂತ ಹೇಳ್ತಿದ್ದಾರೆ. ಸೊ ಮಾಡಿದಾಗ ನಮಗೆ 9,000 ಬಂದು ಡಿವಿಡೆಂಡ್ ವ್ಯಾಲ್ಯೂ ಬರುತ್ತೆ. ಓಕೆ, ಸೊ ಇದಾದ್ಮೇಲಿಂದ ಸೊ ನೆಕ್ಸ್ಟ್ ಈಕ್ವಿಟಿ ಶೇರ್ ಕ್ಯಾಪಿಟಲ್. ಓಕೆ, ಸೊ ಪ್ರಾಬ್ಲಮ್ ಅಲ್ಲಿ ನಮಗೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ವ್ಯಾಲ್ಯೂ ಬಂದು 90,000 ಅಂತ ಹೇಳ್ತಿದ್ದಾರೆ. ಸೊ 90,000 ನಾವು ಪೇ ಮಾಡಿದೀವಿ. ಓಕೆ, ಇದಿಷ್ಟು ಬಂದು ನಾವು ಪೇ ಮಾಡ್ಬೇಕಾಗಿರೋಂತ ಪೇಮೆಂಟ್ಸ್. ಸೊ ಈಗ ನಮ್ಮ ಹತ್ರ ಇದ್ದಿದ್ದು 5 lakh ವ್ಯಾಲ್ಯೂ. ಸೊ 5 lakh ಅಲ್ಲಿ ಇವಾಗ ನಾವು ಸೊ ಎಲ್ಲಾ ಪೇಮೆಂಟ್ಸ್ ಪೇ ಮಾಡ್ಕೊಂಡ್ ಬಂದಿದ್ದೀವಿ. ಸೊ 18,000 9,000 15,000 8,000 6,000 44,000 1,50,000 and 9,000 and last one 90,000. ಸೊ ಇದಿಷ್ಟು ಪೇಮೆಂಟ್ ನಾವು ಪೇ ಮಾಡಾದ್ಮೇಲೆನು ಸೊ ನಾವು ಮೈನಸ್ ಮಾಡಿದಾಗ ಇನ್ನು ನಮ್ಮ ಹತ್ರ 1,51,000 ಬಂದು ಸರ್ಪ್ಲಸ್ ವ್ಯಾಲ್ಯೂ ಇದೆ.
ಓಕೆ, ಸೊ 1,51,000 ಬಂದು ನಮ್ಮ ಹತ್ರ ಇನ್ನು ಎಕ್ಸೆಸ್ ವ್ಯಾಲ್ಯೂ ಇದೆ. ಸೊ ನಮಗೆ ಲಾಸ್ಟ್ ಅಲ್ಲಿ ಒಂದು ಕಂಡೀಷನ್ ಹೇಳ್ತಿದ್ದಾರೆ, ಏನಂತ, ಅಂಡರ್ ದ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ದ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಹ್ಯಾವ್ ದ ರೈಟ್ ಟು ರಿಸೀವ್ 1/3 ಆಫ್ ದ ಸರ್ಪ್ಲಸ್ ರಿಮೈನಿಂಗ್ ಆಫ್ಟರ್ ರೀಪೇಮೆಂಟ್ ಆಫ್ ದ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಂತ ಹೇಳ್ತಿದ್ದಾರೆ. ಅಂದ್ರೆ ಸೊ ಈಕ್ವಿಟಿ ಶೇರ್ ಕ್ಯಾಪಿಟಲ್ ನಾವು ಪೇ ಮಾಡಾದ್ಮೇಲೆ ಸೊ ಏನೊಂದು ಸರ್ಪ್ಲಸ್ ವ್ಯಾಲ್ಯೂ ಬರುತ್ತೆ, ಆ ಸರ್ಪ್ಲಸ್ ವ್ಯಾಲ್ಯೂ ನಲ್ಲಿ ನಾವು 1/3 ಪೋರ್ಷನ್ ನಾವು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಗೆ ಪೇ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಆ ಏನ್ ಸರ್ಪ್ಲಸ್ ಇರುತ್ತೆ, surplus to preference share holders. Okay, so preference share holders ಗೆ ನಾವು 1,51,000 ಅಲ್ಲಿ 1/3 ನ ಪ್ರೊವೈಡ್ ಮಾಡ್ತೀವಿ. ಸೊ ಅಂದ್ರೆ ಎಷ್ಟು ಬರುತ್ತೆ, ಸೊ 50,000 3/3 ಬರುತ್ತೆ. ಓಕೆ, ಅದೇ ತರ ಇನ್ನು ರಿಮೈನಿಂಗ್ ವ್ಯಾಲ್ಯೂ ಬಂದು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ ಕೊಡ್ತೀವಿ. ಹಾಗಾಗಿ ಸರ್ಪ್ಲಸ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಬಂದು 1,51,000. ಸೊ 1/3 ಬಂದು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಹೋದ್ರೆ ಇನ್ನು ರಿಮೈನಿಂಗ್ 2/3 ಬಂದು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಹೋಗುತ್ತೆ. ಸೊ 1,06,67 ಬಂದು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ ನಾವು ಪೇ ಮಾಡ್ತೀವಿ. ಸೊ ಅಲ್ಲಿಗೆ ಎರಡು ಕಡೆ ಟೋಟಲ್ ಮಾಡಿದಾಗ ನಮಗೆ 5 lakh ಬರುತ್ತೆ. ಸೊ ಈಗ ಬೇಕಾದ್ರೆ ನಾವು ರೆಮ್ಯುನರೇಷನ್ ಕ್ರಾಸ್ ಚೆಕ್ ಮಾಡೋಣ. 8,000 ಏನ್ ಬಂದಿರುತ್ತೆ, ಸೊ ನಮಗೆ 8,000 ಏನ್ ಬಂತದು, ಸೊ ಅವರು 2% ಆನ್ ಅಮೌಂಟ್ ಡಿಸ್ಟ್ರಿಬ್ಯೂಟೆಡ್ ಟು ಶೇರ್ ಹೋಲ್ಡರ್ಸ್ ಅಂತ ಹೇಳಿದ್ವಿ. ಸೊ ಈಗ ನಾವು ಶೇರ್ ಹೋಲ್ಡರ್ಸ್ ಗೆ ಸೊ ಫಸ್ಟ್ ಇಲ್ಲಿ ಕ್ಯಾಪಿಟಲ್ 1,50,000, ನೆಕ್ಸ್ಟ್ 9,000 ಡಿವಿಡೆಂಡ್, 90,000 ಈಕ್ವಿಟಿ ಶೇರ್ ಕ್ಯಾಪಿಟಲ್, ಅದಾದ್ಮೇಲಿಂದ ಸರ್ಪ್ಲಸ್ ವ್ಯಾಲ್ಯೂನ ನಾವು ಪೇ ಮಾಡಿದೀವಿ. ಸೊ ಏನೊಂದು ಪೇಮೆಂಟ್ ಇರುತ್ತೆ ಇದ್ರ ಮೇಲೆ ನಾವು 2% ನ ಪೇ ಮಾಡ್ಬೇಕಾಗಿತ್ತು. ಬೇಕಾದ್ರೆ ಕ್ರಾಸ್ ಚೆಕ್ ಮಾಡೋಣ. ಸೊ ಇದಿಷ್ಟು ವ್ಯಾಲ್ಯೂನ ನಾವು ಆಡ್ ಮಾಡಿದಾಗ ಸೊ ಏನು 1,50,000, 9,000, 90,000 ಮತ್ತೆ 1,51,000 ಇದಿಷ್ಟು ವ್ಯಾಲ್ಯೂನ ನಾವು ಆಡ್ ಮಾಡಿದಾಗ ನಮ್ಗೆ ಸೊ 4 lakh ಬರುತ್ತೆ. ಆ 4 lakh ಮೇಲೆ ನಾವು ರೆಮ್ಯುನರೇಷನ್ ಪೇ ಮಾಡ್ಬೇಕಾಗಿರೋದು ಬಂದು 2%. ಸೊ ಮಾಡಿದಾಗ ನಮ್ಗೆ ಸೇಮ್ 8,000 ಬಂದು ರೆಮ್ಯುನರೇಷನ್ ವ್ಯಾಲ್ಯೂ ಬರುತ್ತೆ. ಸೊ ಇದು ಫಸ್ಟ್ ಪ್ರಾಬ್ಲಮ್ಗೆ ಸೊಲ್ಯೂಷನ್. ಸೆಕೆಂಡ್ ಕ್ವಶನ್, Boss Company Limited went into voluntary liquidation on 31st/3/2018, on which date dividends on preference shares were in arrears for 3 years. ಸೊ ಇಲ್ಲಿ ಪ್ರಿಫರೆನ್ಸ್ ಡಿವಿಡೆಂಡ್ ಬಂದು 3 years ಗೆ ಪೆಂಡಿಂಗ್ ಅಂತ ಹೇಳ್ತಿದ್ದಾರೆ. ಸೊ 3 years ಗೆ ನಾವು ಡಿವಿಡೆಂಡ್ ನ ಪೇ ಮಾಡಬೇಕು. ಫಾಲೋಯಿಂಗ್ ಇಸ್ ದ ಪೊಸಿಷನ್ ಆಫ್ ದ ಕಂಪನಿ. ಶೇರ್ ಕ್ಯಾಪಿಟಲ್ 6,000 ಈಕ್ವಿಟಿ ಶೇರ್ಸ್ ಆಫ್ ₹100 ಈಚ್, 50 ಪರ್ ಶೇರ್ ಪೇಡ್ ಅಪ್ ₹3 lakh. ಇಲ್ಲೂ ಅಷ್ಟೇ ಶೇರ್ ವ್ಯಾಲ್ಯೂ ಬಂದು 100 ಇದೆ, ಬಟ್ ಅವ್ರು ಪೇ ಮಾಡಿರೋದು ಬಂದು 50 ಮಾತ್ರ. ಇನ್ನು ರಿಮೈನಿಂಗ್ 50 ನಲ್ಲಿ ನಮ್ಗೆ ಏನೊಂದು ಶಾರ್ಟೇಜ್ ಇರುತ್ತೆ, ಆ ಶಾರ್ಟೇಜ್ಗೆ ಮಾತ್ರ ನಾವು ಕಾಲ್ ಅಪ್ ಮಾಡ್ತೀವಿ. ನೆಕ್ಸ್ಟ್ 3,000 6% ಪ್ರಿಫರೆನ್ಸ್ ಶೇರ್ಸ್ ಆಫ್ ₹100 ಈಚ್ ಫುಲ್ಲಿ ಪೇಡ್ ₹3 lakh. ಲಯಬಿಲಿಟೀಸ್ ಸೆಕ್ಯೂರ್ಡ್ ಲೋನ್ ಅಗೇನ್ಸ್ಟ್ ಮಿಷನರಿ ₹30,000. ಸೊ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಬಂದು 30,000 ಅಂತ ಹೇಳ್ತಿದ್ದಾರೆ. ಸೊ ಶ್ಯೂರಿಟಿಗೆ ನಾವು ಪ್ರೊವೈಡ್ ಮಾಡೋದು ಬಂದು ಮಿಷನರಿ. ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ₹70,000. ಬಿಲ್ಸ್ ಪೇಯಬಲ್ ₹40,000. ಸೊ ನಾವು ಬಿಲ್ಸ್ ಪೇಯಬಲ್ ನ ನಾವು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ₹8,100. ಅಸೆಟ್ ರಿಯಲೈಸ್ಡ್ ಮಿಷನರಿ ₹70,000. ಅದರ್ ಅಸೆಟ್ಸ್ ₹3,44,000. ಮಿಷನರಿ ವ್ಯಾಲ್ಯೂ ಬಂದು 70,000 ಇದೆ. ಈ 70,000 ಮಿಷನರಿನ ನಾವು 30,000 ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ನಾವು ಶ್ಯೂರಿಟಿಯಾಗಿ ಪ್ರೊವೈಡ್ ಮಾಡಿದೀವಿ. ದ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಅಂಡ್ ಲೀಗಲ್ ಎಕ್ಸ್ಪೆನ್ಸಸ್ ಅಮೌಂಟೆಡ್ ಟು ₹3,000 and 1,000 respectively. The liquidator is entitled to a remuneration of ₹12,000 and a commission at 5% on amount paid to the preference shareholders as a capital and dividend, and 5% on the total amount of asset realized and also collected by him. ಸೊ ಇಲ್ಲಿ ನಿಮಗೆ ರೆಮ್ಯುನರೇಷನ್ ಬಂದು 3 ಟೈಪ್ಸ್ ಇದೆ. ಒಂದು ಫಿಕ್ಸ್ಡ್ ಅಮೌಂಟ್ 12,000 ಅವರೇ ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ 5% ಬಂದು ಏನೊಂದು ಶೇರ್ ಹೋಲ್ಡರ್ಸ್ಗೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಪೇ ಮಾಡ್ತೀವಿ. ಆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ವ್ಯಾಲ್ಯೂ ಮೇಲೆ ನಾವು 5% ಪ್ರೊವೈಡ್ ಮಾಡಬೇಕು ಅಂತ ಹೇಳಿದ್ದಾರೆ. ಅಂಡ್ 5% ಬಂದು ಏನೊಂದು ಅಸೆಟ್ ರಿಯಲೈಸ್ಡ್ ಆಗಿದೆ, ಅಸೆಟ್ ರಿಯಲೈಸ್ಡ್ ಮತ್ತೆ ಇನ್ ಕೇಸ್ ಏನಾದ್ರು ನಾವು ಶೇರ್ಸ್ಗೆ ಕಾಲ್ ಅಪ್ ಮಾಡಿದಾಗ ಆ ಕಾಲ್ ಅಪ್ ವ್ಯಾಲ್ಯೂ ಮೇಲೆ ನಾವು 5% ರೆಮ್ಯುನರೇಷನ್ ನ ಪೇ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಪ್ರಿಪೇರ್ ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್. ಸೊ ಈ ಪ್ರಾಬ್ಲಮ್ ಅಲ್ಲಿ ನಮಗೆ ಅಸೆಟ್ ರಿಯಲೈಸ್ಡ್ ಬಂದು ಮಿಷನರಿ ಮತ್ತೆ ಅದರ್ ಅಸೆಟ್ಸ್ ಅಂತ ಎರಡು ಮೆನ್ಷನ್ ಮಾಡಿದ್ದಾರೆ. ಸೊ ಅದನ್ನ ಇಲ್ಲಿ ತಗೊಂತೀವಿ. ಫಸ್ಟ್ ನಾವು ಅಸೆಟ್ಸ್ ರಿಯಲೈಸ್ಡ್ ಮಿಷನರಿ 70,000. ನೆಕ್ಸ್ಟ್ ಅದರ್ ಅಸೆಟ್ಸ್ ₹3 lakh.
44,000. ಸೊ ಇದು ಅಸೆಟ್ ರಿಯಲೈಸ್ಡ್ ಆಗಿರುವಂತ ವ್ಯಾಲ್ಯೂ. ಸೊ ಈಗ ನಮ್ಮ ಹತ್ರ ಅಟ್ ಪ್ರೆಸೆಂಟ್ ಬಂದು ಈ ವ್ಯಾಲ್ಯೂ ಇರುತ್ತೆ. ಇದರಿಂದ ನಾವು ಪೇಮೆಂಟ್ಸ್ ನ ಪೇ ಮಾಡ್ತಾ ಬರ್ತೀವಿ. ಫಸ್ಟ್ ಐಟಮ್ ಬಂದು ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಸೊ ಪ್ರಾಬ್ಲಮ್ ಅಲ್ಲಿ ನಮಗೆ ಸೆಕ್ಯೂರ್ಡ್ ಲೋನ್ಸ್ ಅಗೇನ್ಸ್ಟ್ ಮಿಷನರಿ rupees 30,000 ಅಂತ ಹೇಳ್ತಾರೆ. ಅಂದ್ರೆ ಏನೊಂದು ಮಿಷನರಿ ಇದೆ 70,000, ಅದನ್ನ ನಾವು ಸೆಕ್ಯೂರ್ಡ್ ಇಟ್ಬಿಟ್ಟು ಸೊ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಬಂದು 30,000 ತಗೊಂಡಿದೀವಿ ಅಂತ ಹೇಳ್ತಾರೆ. ಅಲ್ಲಿಗೆ ಫಸ್ಟ್ ಸೆಕ್ಯೂರ್ಡ್ ಕ್ರೆಡಿಟರ್ಸ್ 30,000. ನೆಕ್ಸ್ಟ್ ಸೆಕೆಂಡ್ ಒನ್. ಸೊ ಇಲ್ಲಿ ಪ್ರಾಬ್ಲಮ್ ಅಲ್ಲಿ ನಮಗೆ ದ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಅಂಡ್ ಲೀಗಲ್ ಎಕ್ಸ್ಪೆನ್ಸಸ್ ಅಮೌಂಟೆಡ್ ಟು rupees 3,000 and 1,000 ರೆಸ್ಪೆಕ್ಟಿವ್ಲಿ ಅಂತ ಹೇಳ್ತಾರೆ. ಸೊ ನಮಗೆ ಒಂದು ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ. ಸೊ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಬಂದು 3,000. ಅದಾದ್ಮೇಲಿಂದ ಲೀಗಲ್ ಎಕ್ಸ್ಪೆನ್ಸಸ್ ಇದೆ. ಇವನ್ ಲೀಗಲ್ ಎಕ್ಸ್ಪೆನ್ಸಸ್ ಬಂದು 1,000. ನೆಕ್ಸ್ಟ್ ಐಟಮ್ ಲಿಕ್ವಿಡೇಷನ್ ರೆಮ್ಯುನರೇಷನ್. ಲಿಕ್ವಿಡೇಷನ್ ರೆಮ್ಯುನರೇಷನ್ ಬಂದು ದ ಲಿಕ್ವಿಡೇಟರ್ ಈಸ್ ಎಂಟೈಟಲ್ಡ್ ಟು ಎ ರೆಮ್ಯುನರೇಷನ್ ಆಫ್ rupees 12,000. ಸೊ ಅಂದ್ರೆ ಒಂದು ಫಿಕ್ಸ್ಡ್ ಅಮೌಂಟ್ ಪ್ರೊವೈಡ್ ಮಾಡಿದ್ದಾರೆ ಅವರು. ಸೊ ಫಿಕ್ಸ್ಡ್ ಅಮೌಂಟ್ ಬಂದು 12,000 and 5% ಆನ್ ದ ಅಮೌಂಟ್ ಪೇಡ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಂತ ಹೇಳ್ತಾರೆ. ಸೊ ಅಂದ್ರೆ ಸೆಕೆಂಡ್ ಕ್ಯಾಟಗರಿ ಬಂದು 5% ಆನ್ ಅಮೌಂಟ್ ಡಿಸ್ಟ್ರಿಬ್ಯೂಟೆಡ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್. ಸೊ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ನಾವೇನು ಅಮೌಂಟ್ ಪೇ ಮಾಡಿಲ್ಲ, ಸೊ ಹಂಗಾಗಿ ನಾವಿಲ್ಲಿ ಗ್ಯಾಪ್ ನ ಪ್ರೊವೈಡ್ ಮಾಡ್ತೀವಿ. ಸೊ ಅದಾದ್ಮೇಲಿಂದ ನೆಕ್ಸ್ಟ್ 5% ಆಫ್ ದ ಟೋಟಲ್ ಅಮೌಂಟ್ ಆಫ್ ಅಸೆಟ್ ರಿಯಲೈಸ್ಡ್ ಅಂಡ್ ಆಲ್ಸೋ ಕಲೆಕ್ಟೆಡ್ ಬೈ ಹಿಮ್. ಸೊ ಇನ್ನ ರಿಮೈನಿಂಗ್ 5% ಬಂದು ಏನೊಂದು ಅಮೌಂಟ್ ರಿಯಲೈಸ್ಡ್ ಆಗಿದೆ ಅದ್ರ ಮೇಲೆ ಪೇ ಮಾಡಕ್ಕೆ ಹೇಳಿದ್ದಾರೆ. 5% ಆನ್ ಅಮೌಂಟ್ ರಿಯಲೈಸ್ಡ್ ಅಂಡ್ ಆಲ್ಸೋ ಕಲೆಕ್ಟೆಡ್ ಬೈ ಹಿಮ್ ಅಂತ ಹೇಳ್ತಾರೆ. ಸೊ ಅಂಡ್ ಆಲ್ಸೋ ಕಲೆಕ್ಟೆಡ್ ಬೈ ಹಿಮ್ ಅಂದ್ರೆ ಇನ್ ಕೇಸ್ ಏನಾದ್ರು ನಮಗೆ ಪೇಮೆಂಟ್ ಅಲ್ಲಿ ಶಾರ್ಟೇಜ್ ಆದಾಗ ನಾವು ಶೇರ್ಸ್ ಏನ್ ಮಾಡ್ತೀವಿ, ಕಾಲ್ ಆಫ್ ಮಾಡ್ತೀವಿ. ಆ ಒಂದು ಶೇರ್ಸ್ ನ ನಮಗೆ ಅಮೌಂಟ್ ರಿಸೀವ್ ಆಗುತ್ತೆ, ಅದ್ರ ಮೇಲೂ ಕೂಡ ನಾವು 5% ನ ಪೇ ಮಾಡ್ತೀವಿ. ಸೊ ಈಗ ನಮಗೆ ಅಮೌಂಟ್ ರಿಯಲೈಸ್ಡ್ ಆಗಿರೋದು ಬಂದು 70,000 and 3,44,000. ಸೊ ಎರಡು ಆಡ್ ಮಾಡಿದಾಗ ನಮಗೆ 4,14,000 ಬರುತ್ತೆ. ಸೊ ಇದ್ರ ಮೇಲೆ 5% ನ ಮಾಡಿದಾಗ ನಮಗೆ 20,700 ಬರುತ್ತೆ. ಈಗ ಒಂದು ನಮಗೆ ಸೊ ನಾವಿನ್ನು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಪೇಮೆಂಟ್ ನ ಮಾಡಿಲ್ಲ, ಹಂಗಾಗಿ ನಾವು ಇಲ್ಲಿ ರೆಮ್ಯುನರೇಷನ್ ನ ಪೆಂಡಿಂಗ್ ಇಟ್ಟಿದ್ದೀವಿ. ಅದಾದ್ಮೇಲಿಂದ ಇನ್ ಕೇಸ್ ಏನಾದ್ರು ಫ್ಯೂಚರ್ ಅಲ್ಲಿ ನಾವು ಶಾರ್ಟೇಜ್ ಆದಾಗ ಸೊ ಶೇರ್ಸ್ ಮೇಲೆ ನಾವು ಕಾಲ್ ಆಫ್ ಮಾಡ್ತೀವಿ. ಇವನ್ ಆ ಅಮೌಂಟ್ ಮೇಲೆ ನಾವು ಇಲ್ಲಿ ಏನ್ ಮಾಡಬೇಕು, ರೆಮ್ಯುನರೇಷನ್ ನ ಪೇ ಮಾಡಬೇಕು ಅಂತ ಹೇಳಿದ್ದಾರೆ. ಓಕೆ, ಸೊ ಈಗ ಇಲ್ಲಿ ಬ್ಲಾಂಕ್ ಬಿಡೋಣ. ಸೊ ನೆಕ್ಸ್ಟ್ ಐಟಮ್ ಬಂದು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್. ಓಕೆ, ಸೊ ಪ್ರಾಬ್ಲಮ್ ಅಲ್ಲಿ ನಮಗೆ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಬಂದು 8,100 ಅಂತ ಹೇಳಿದ್ದಾರೆ, ಅದನ್ನ ಪೇ ಮಾಡ್ತೀವಿ ಇಲ್ಲಿ. ಇದಾದ್ಮೇಲಿಂದ ನೆಕ್ಸ್ಟ್ ಒನ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಸೊ ಇಲ್ಲಿ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಬಂದು ನಮಗೆ 70,000 ಅಂತ ಹೇಳಿದ್ದಾರೆ. ಬಟ್ ಅದಾದ್ಮೇಲಿಂದ ನೆಕ್ಸ್ಟ್ ಐಟಮ್ ಬಂದು ಬಿಲ್ಸ್ ಪೇಯಬಲ್ ಬಂದು 40,000 ಇದೆ. ಇವನ್ ನಾವು ಬಿಲ್ಸ್ ಪೇಯಬಲ್ ಕೂಡ ನಾವು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ, ಹಂಗಾಗಿ ನಾವು ಇಲ್ಲಿ ಎರಡನ್ನ ಆಡ್ ಮಾಡ್ಕೊಂತೀವಿ. ಸೊ 70,000 ಪ್ಲಸ್ 40,000. ಸೊ ಮಾಡಿದಾಗ ನಮಗೆ ಟೋಟಲ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಬಂದು 1,10,000 ಬರುತ್ತೆ. ಓಕೆ, ಸೊ ಈಗ ನೆಕ್ಸ್ಟ್ 7th ಒನ್ ಬಂದು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್. ಓಕೆ, ಸೊ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಬಂದು ನಮಗೆ ಪ್ರಾಬ್ಲಮ್ ಅಲ್ಲಿ 3,000 6% ಪ್ರಿಫರೆನ್ಸ್ ಶೇರ್ಸ್ ಆಫ್ rupees 100 each ಅಂತ ಹೇಳಿ ಸೊ 3 lakh ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಕ್ಯಾಪಿಟಲ್ ವ್ಯಾಲ್ಯೂ ಬಂದು 3 lakh. ಸೊ 3 lakh ನ ಪೇ ಮಾಡ್ತೀವಿ. ಅದಾದ್ಮೇಲಿಂದ ನಮಗೆ ಸೊ ರೆಮ್ಯುನರೇಷನ್ ಬಂದು ಸೊ 3 years ಗೆ ಪೆಂಡಿಂಗ್ ಅಂತ ಸ್ಟಾರ್ಟಿಂಗ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಐಟಮ್ ಬಂದು ಪ್ರಿಫರೆನ್ಸ್ ಡಿವಿಡೆಂಡ್. ಸೊ ನಮಗೆ ಸ್ಟಾರ್ಟಿಂಗ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಹೇಳಿದ್ದಾರೆ ಏನಂತ, ಸೊ 3 years ಗೆ ಸೊ ಡಿವಿಡೆಂಡ್ಸ್ ಬಂದು ಪೆಂಡಿಂಗ್ ಇದೆ ಅಂತ ಹೇಳ್ತಾರೆ. ಹಾಗಾಗಿ ನಾವು 3 lakh ಮೇಲೆ 6% ಡಿವಿಡೆಂಡ್ ನ ಪೇ ಮಾಡ್ತೀವಿ. ಸೊ 3 lakh ಇಂಟು 6% ಇಂಟು 3 years ಅಂತ ಹೇಳಿದ್ದಾರೆ. ಸೊ 3 years ಮಾಡಿದಾಗ ನಮಗೆ 54,000 ಡಿವಿಡೆಂಡ್ ಬರುತ್ತೆ. ಸೊ ಈಗ ನಾವು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ನಾವು ಪೇ ಮಾಡ್ತಾ ಇರೋದು ಒಂದು ಕ್ಯಾಪಿಟಲ್ ಬಂದು 3 lakh, ಇನ್ನೊಂದು ಡಿವಿಡೆಂಡ್ಸ್ ಬಂದು 54,000. ಹಾಗೆ ಟೋಟಲ್ ಪೇಮೆಂಟ್ ಬಂದು 3,54,000 ಅಂತ ಇದೆ. ಸೊ ಅಲ್ಲಿ ನಾವು ಇವಾಗ ರೆಮ್ಯುನರೇಷನ್ ಪೇ ಮಾಡಬಹುದು. ಅಲ್ಲಿಗೆ ಸೊ ಟೋಟಲ್ ನಾವು ಶೇರ್ ಹೋಲ್ಡರ್ಸ್ಗೆ ಪೇ ಮಾಡ್ತಾ ಇರೋದು ಬಂದು 3,54,000 ಇಂಟು 5% ಮಾಡಿದಾಗ ನಮಗೆ 17,700 ಬರುತ್ತೆ. ಈಗ ನಾವು ಅಪ್ ಟು
ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ವರ್ಗೂ ನಾವು ಪೇಮೆಂಟ್ಸ್ ನ ಎಂಟ್ರಿ ಮಾಡಿದೀವಿ. ಓಕೆ, ಈಗ ನಮ್ಮ ಹತ್ರ ಟೋಟಲ್ ರಿಸಿಪ್ಟ್ಸ್. ಸೊ ನಮ್ಮ ಹತ್ರ ಇರುವಂತ ಟೋಟಲ್ ರಿಸಿಪ್ಟ್ಸ್ ಬಂದು 4,14,000 ಆಗುತ್ತೆ. ಮೈನಸ್ ಟೋಟಲ್ ಪೇಮೆಂಟ್ಸ್. ಸೊ ಟೋಟಲ್ ಪೇಮೆಂಟ್ಸ್ ಅಂದ್ರೆ ನಾವು ಅಪ್ ಟು ಪ್ರಿಫರೆನ್ಸ್ ಡಿವಿಡೆಂಡ್ ವರ್ಗೂ ಕಂಪಲ್ಸರಿ ಪೇ ಮಾಡಲೇಬೇಕು. ಹಾಗಾಗಿ ನಾವು ಇದಿಷ್ಟನ್ನ ಆಡ್ ಮಾಡಿದಾಗ ಸೊ ನಮಗೆ 5,56,400 ಬರುತ್ತೆ. ಓಕೆ, ಸೊ ಅಲ್ಲಿಗೆ ನಮ್ಮ ಹತ್ರ ಏನಂತ ರೆಸಿಪ್ಟ್ಸ್ ಇದೆ. ಸೊ ರೆಸಿಪ್ಟ್ಸ್ ಗಿಂತ ಪೇಮೆಂಟ್ ಬಂದು ಎಕ್ಸೆಸ್ ಇದೆ, ಅಂದ್ರೆ ನಮ್ಮ ಹತ್ರ ಶಾರ್ಟೇಜ್ ವ್ಯಾಲ್ಯೂ ಇದೆ. ಆ ಶಾರ್ಟೇಜ್ ಎಷ್ಟಿದೆ? 1,42,500 ಬಂದು ಶಾರ್ಟೇಜ್. ಓಕೆ, ಸೊ ಇಲ್ಲಿ ನಮ್ಮ ಹತ್ರ ಇರುವಂತ ರೆಸಿಪ್ಟ್ಸ್ ಬಂದು 4,14,000 ಇದೆ, ಬಟ್ ನಾವು ಪೇ ಮಾಡ್ಬೇಕಾಗಿರೋದು ಬಂದು 5,56,400. ಸೊ ಇನ್ನು ನಮ್ಮ ಹತ್ರ ಶಾರ್ಟೇಜ್ ಬಂದು 1,42,500 ಬಂದು ಶಾರ್ಟೇಜ್ ಇದೆ. ಸೊ ಈ ಶಾರ್ಟೇಜ್ ನ ನಾವು ಯಾವ ತರ ರಿಕವರಿ ಮಾಡ್ಕೊಬಹುದು ಅಂದ್ರೆ, ಪ್ರಾಬ್ಲಮ್ ಅಲ್ಲಿ ನಮ್ಗೆ ಸೊ 6,000 ಶೇರ್ಸ್ ಆಫ್ ₹100 ಈಚ್, ₹50 ಪೇಡ್ ಅಪ್ ಅಂತ ಹೇಳಿದ್ದಾರೆ. ಅಂದ್ರೆ ಪ್ರಾಬ್ಲಮ್ ಅಲ್ಲಿ ನಮ್ಗೆ ಪರ್ ಶೇರ್ ವ್ಯಾಲ್ಯೂ ಬಂದು 100 ಇದೆ, ಬಟ್ ಅಲ್ಲಿ ಪೇ ಆಗಿರೋದು ಬಂದು ನಮ್ಗೆ ಬರೀ ₹50 ಮಾತ್ರ. ಇನ್ನ ರಿಮೈನಿಂಗ್ ₹50 ನ ನಾವು ಕಾಲ್ ಅಪ್ ಮಾಡಬಹುದು, ಬಟ್ ನಾವು ಫುಲ್ ಅಮೌಂಟ್ 50 ನಾವು ಕಾಲ್ ಅಪ್ ಮಾಡಲ್ಲ. ನಮ್ಗೆ ಎಷ್ಟು ರಿಕ್ವೈರ್ಮೆಂಟ್ ಇರುತ್ತೆ ಅಷ್ಟಕ್ಕೆ ಮಾತ್ರ ನಾವು ಕಾಲ್ ಅಪ್ ಮಾಡ್ತೀವಿ. ಸೊ ನಮ್ಗೆ ರಿಕ್ವೈರ್ಮೆಂಟ್ ಇರೋದು ಬಂದು 1,42,500. ಸೊ ಈಗ ನಾವು 1,42,500 ಗೆ ನಾವು ಕಾಲ್ ಅಪ್ ಮಾಡಿದಾಗ ಅದ್ರ ಬೇಸ್ ಮೇಲೆ ನಾವೇನ್ ಮಾಡ್ಬೇಕು, ಮತ್ತೆ ನಾವು ರೆಮ್ಯುನರೇಷನ್ ನ ಪೇ ಮಾಡ್ಬೇಕು. ಯಾಕಂದ್ರೆ ನಮಗೆ ಸ್ಟಾರ್ಟಿಂಗ್ ಅಲ್ಲೇ ಕಂಡೀಷನ್ ಅಲ್ಲಿ ಹೇಳಿದ್ದಾರೆ, ನಾವೇನ್ ಕಾಲ್ ಅಪ್ ಮಾಡ್ತೀವಿ ಅದ್ರ ಮೇಲೆ ನಾವು ರೆಮ್ಯುನರೇಷನ್ ಕೂಡ ಪೇ ಮಾಡಬೇಕು. ಹಂಗಾಗಿ ಸೊ ಇದಕ್ಕೆ ನಾವು ರೆಮ್ಯುನರೇಷನ್ ಆಡ್ ಮಾಡೋಣ. ಸೊ ಟೋಟಲ್ ಶಾರ್ಟೇಜ್ ಇರೋದು ಬಂದು 1,42,500 ಇಂಟು ಸೊ ರೆಮ್ಯುನರೇಷನ್ ಬಂದು 5% ಅಂತ ಹೇಳಿದ್ದಾರೆ. ಸೊ 5% ಡಿವೈಡ್ ಬೈ, ಇಲ್ಲಿ ನಮ್ಗೆ ರೆಮ್ಯುನರೇಷನ್ ಇನ್ಕ್ಲೂಡ್ ಆಗಿಲ್ಲ. ಏನೊಂದು 1,42,500 ಇದೆ ಅದರಲ್ಲಿ ನಮ್ಗೆ ರೆಮ್ಯುನರೇಷನ್ ಬಂದು ಇನ್ಕ್ಲೂಡ್ ಆಗಿಲ್ಲ. ಹಂಗಾಗಿ ನಾವೇನ್ ಮಾಡ್ತೀವಿ, ಇಲ್ಲಿ ಡಿವೈಡ್ ಬೈ 95 ಆಗ್ತೀವಿ. ಸೊ 95 ಅಂತ ಮಾಡಿದಾಗ ನಮ್ಗೆ 7,500 ಬರುತ್ತೆ. ಸೊ ಟೋಟಲ್ ಆಡ್ ಮಾಡಿದಾಗ ನಮ್ಗೆ ರಿಕ್ವೈರ್ಮೆಂಟ್ ಇರೋದು ಬಂದು 1,50,000. ಸೊ ನಮ್ಗೆ ಪ್ರೀವಿಯಸ್ ಪ್ರಾಬ್ಲಮ್ಸ್ ಅಲ್ಲಿ ನಾವು ರೆಮ್ಯುನರೇಷನ್ ಪೇ ಮಾಡಬೇಕಾದಾಗ ಸೊ ಏನ್ ಪರ್ಸೆಂಟೇಜ್ ಇರುತ್ತೆ ಅದನ್ನ ನಾವು ಆಡ್ ಮಾಡ್ತಿದ್ವಿ, 5/105 ಅಥವಾ 2/102 ಅಂತ. ಏನಕ್ಕೆ ಅಂದ್ರೆ ನಮ್ಗೆ ಈ ಅಮೌಂಟ್ ಅಲ್ಲಿ ನಮ್ಗೆ ರೆಮ್ಯುನರೇಷನ್ ಬಂದು ಇನ್ಕ್ಲೂಡ್ ಆಗ್ತಾ ಇತ್ತು. ಬಟ್ ಇಲ್ಲಿ 1,42,500 ಅಲ್ಲಿ ನಮ್ಗೆ ರೆಮ್ಯುನರೇಷನ್ ಇನ್ಕ್ಲೂಡ್ ಆಗಿಲ್ಲ. ಹಾಗಾಗಿ ನಾವೇನ್ ಮಾಡ್ತಾ ಇದೀವಿ, 100 ಅಲ್ಲಿ ನಾವು ಆ ಪರ್ಸೆಂಟೇಜ್ ನ ಮೈನಸ್ ಮಾಡಿದೀವಿ. ಓಕೆ, ಹಂಗಾಗಿ ನಮ್ಗೆ ರೆಮ್ಯುನರೇಷನ್ ಬಂದು 7,500 ಅಂತ ಗೊತ್ತಾಗಿದೆ. ಅದಕ್ಕೆ ಈಗ ಟೋಟಲ್ ನಾವು ಕಾಲ್ ಮಾಡ್ಬೇಕಾಗಿರೋದು ಎಷ್ಟು, 1,50,000 ಗೆ. ಓಕೆ, ಸೊ ಅದನ್ನ ನಾವು ಈ ಕಡೆ ಬರ್ಕೊಂತೀವಿ. ಕಾಲ್ಸ್ ಆನ್ ಶೇರ್ಸ್. ಸೊ ಕಾಲ್ಸ್ ಆನ್ ಶೇರ್ಸ್ ನಾವೆಷ್ಟು 1,50,000 ಗೆ ಕಾಲ್ ಅಪ್ ಮಾಡ್ತೀವಿ. ಸೊ ಅಲ್ಲಿಗೆ 1,50,000 ಮೇಲೆ ಮಾಡಿದಾಗ ನಾವು ಇಲ್ಲಿ ರೆಮ್ಯುನರೇಷನ್ ಕೂಡ ಪೇ ಮಾಡ್ತೀವಿ. ಸೊ 1,50,000 ಇಂಟು 5% ಮಾಡಿದಾಗ ಸೇಮ್ ನಮ್ಗೆ 7,500 ಬರುತ್ತೆ. ಸೊ ಇವಾಗ ನಿಮಗೆ ಗೊತ್ತಾಗಿರುತ್ತೆ. ಓಕೆ, ನಾವು ಕಾಲ್ ಅಪ್ ಮಾಡೋದು ಎಷ್ಟು 1,50,000, ಅದ್ರ ಮೇಲೆ 5% ಮಾಡಿದಾಗ ನಮ್ಗೆ 7,500 ಅಂದ್ರೆ ಸೇಮ್ ವ್ಯಾಲ್ಯೂ ಬರುತ್ತೆ. ಸೊ ಆಗ್ಲೇ ನಮ್ಗೆ ಎಕ್ಸಾಕ್ಟ್ ವ್ಯಾಲ್ಯೂ ಗೊತ್ತಿರ್ಲಿಲ್ಲ, ಹಂಗಾಗಿ ನಾವು ಸೊ ಡಿವೈಡ್ ಬೈ 95 ಮಾಡ್ಕೊಂಡಿದೀವಿ. ಸೊ ಈಗ ನಮ್ಗೆ ವ್ಯಾಲ್ಯೂ ಗೊತ್ತಾಗಿದೆ, ಹಂಗಾಗಿ ನಾವು 5% ಡೈರೆಕ್ಟ್ ಆಗಿ ಮಾಡಿದಾಗ ನಮ್ಗೆ 7,500 ಬರುತ್ತೆ. ಸೊ ಈಗ ಬೋತ್ ಸೈಡ್ ಟೋಟಲ್ ಬಂದು 5,64,000 ಬರುತ್ತೆ. ಓಕೆ, ನಮ್ಗೆ ಇಲ್ಲಿ ಮೈನ್ ಇಂಪಾರ್ಟೆಂಟ್ ಅನ್ಸಿದ್ದು ಈ ಪ್ರಾಬ್ಲಮ್ ಅಲ್ಲಿ ಒಂದು, ನಮ್ಮ ಹತ್ರ ಸೊ ರೆಸಿಪ್ಟ್ಸ್ ಗಿಂತ ಪೇಮೆಂಟ್ಸ್ ಬಂದು ಎಕ್ಸೆಸ್ ಇತ್ತು. ಹಂಗಾಗಿ ನಾವೇನ್ ಮಾಡ್ತೀವಿ, ನಮ್ಗೆ ಆಪ್ಷನ್ ಇತ್ತು ಕಾಲ್ ಮಾಡೋ ಆಪ್ಷನ್. ಹಂಗಾಗಿ ಕಾಲ್ ಅಪ್ ಮಾಡ್ಕೊಂಡು ನಾವು ಏನ್ ಶಾರ್ಟೇಜ್ ಇರುತ್ತೆ ಅದನ್ನ ರಿಕವರಿ ಮಾಡ್ಕೊಂಡಿದ್ದೀವಿ. ಓಕೆ, ಸೊ ಇದು ಸೆಕೆಂಡ್ ಪ್ರಾಬ್ಲಮ್ಗೆ ಸೊಲ್ಯೂಷನ್. Third question. Bhavya Limited went into voluntary liquidation on 31st/3/2016. As at this date, its balance sheet was as under. So ಇಲ್ಲಿ ನಮಗೆ ಬ್ಯಾಲೆನ್ಸ್ ಶೀಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. Equity and liabilities: 12,000 preference shares of ₹100 each, 4 lakh. 20,000 equity shares of ₹10 each, fully paid, 2 lakh. 50,000 equity shares of ₹10 each, 8 paid, 4 lakh. 30,000 equity shares of ₹10 each, 6 paid, ₹1,80,000. ಸೊ ಇಲ್ಲಿ ನಮಗೆ 3 ಕ್ಯಾಟಗರಿ ಇಕ್ವಿಟಿ ಶೇರ್ಸ್ ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಫಸ್ಟ್ ಒನ್ ಅಲ್ಲಿ ಫುಲ್ ಅಮೌಂಟ್ ಪೇ ಮಾಡಿದ್ದಾರೆ. ನೆಕ್ಸ್ಟ್ 2 ಕ್ಯಾಟಗರಿನಲ್ಲಿ 8 ಮತ್ತೆ 6 ನ ಮಾತ್ರ ಅವರು ಪೇ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಇನ್ ಕೇಸ್ ಏನಾದ್ರೂ ನಮಗೆ ಪೇಮೆಂಟ್ಸ್ ಅಲ್ಲಿ ಶಾರ್ಟೇಜ್ ಆದಾಗ ನಾವು ಇಲ್ಲಿ ಕಾಲ್ ಅಪ್ ಮಾಡ್ತೀವಿ. ನೆಕ್ಸ್ಟ್ ಕ್ರೆಡಿಟರ್ಸ್ ಇನ್ಕ್ಲೂಡಿಂಗ್ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ₹60,000 ಅಂಡ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ₹15,000. ಸೊ ಟೋಟಲ್ ಕ್ರೆಡಿಟರ್ಸ್ ಬಂದು 2,20,000 ಇದೆ. ಆ 2,20,000 ನಲ್ಲಿ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಬಂದು 60,000, ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಬಂದು 15,000 ಆಗುತ್ತೆ. ಇನ್ನು ರಿಮೈನಿಂಗ್ ವ್ಯಾಲ್ಯೂ ಬಂದು ನಮಗೆ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಅಂಡರ್ ಅಸೆಟ್ಸ್
freehold property 5,80,000, plant and machinery 2,90,000, motor vehicle rupees 60,000, stock 1,90,000, cash in hand rupees 30,000, profit and loss account 1,50,000. ಇದಿಷ್ಟು ಅಸೆಟ್ಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅಡಿಷನಲ್ ಇನ್ಫಾರ್ಮೇಶನ್, ದ ಪ್ರಿಫರೆನ್ಷಿಯಲ್ ಡಿವಿಡೆಂಡ್ ಈಸ್ ಇನ್ ಅರಿಯರ್ಸ್ ಫಾರ್ 2 years ಅಂಡ್ ಈಸ್ ಪೇಯಬಲ್ ಆನ್ ಲಿಕ್ವಿಡೇಷನ್. ಸೊ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಮೇಲೆ 2 yearsಗೆ ನಾವು ಡಿವಿಡೆಂಡ್ ನ ಪೇ ಮಾಡಬೇಕು ಅಂತ ಹೇಳಿದ್ದಾರೆ. ನೆಕ್ಸ್ಟ್, the liquidator realizes the assets as follows: freehold property 7 lakh, plant and machinery 2,50,000, motor vehicle rupees 40,000, stock rupees 1,75,000, debtors rupees 80,000. ಸೊ ಇಲ್ಲಿ ನಮಗೆ ಅಸೆಟ್ ರಿಯಲೈಸ್ಡ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ಈ ಅಸೆಟ್ ರಿಯಲೈಸ್ಡ್ ವ್ಯಾಲ್ಯೂನ ನಾವು ರಿಸಿಪ್ಟ್ ಸೈಡ್ ಎಂಟ್ರಿ ಮಾಡ್ತೀವಿ. ಸೊ ಅಸೆಟ್ಸ್ ಅಲ್ಲಿ ಏನಿರುತ್ತೆ ಆ ವ್ಯಾಲ್ಯೂನ ನಾವು ಇಲ್ಲಿ ತಗೊಳ್ಳಲ್ಲ. ಬಟ್ ಅಸೆಟ್ಸ್ ಅಲ್ಲಿ ನಾವು ಕ್ಯಾಶ್ ಇನ್ ಹ್ಯಾಂಡ್ ನ ಮಾತ್ರ ನಾವು ರಿಸಿಪ್ಟ್ ಸೈಡ್ ಕಂಪಲ್ಸರಿ ಎಂಟ್ರಿ ಮಾಡ್ಕೊಂತೀವಿ. ನೆಕ್ಸ್ಟ್ ಥರ್ಡ್ ಪಾಯಿಂಟ್, the liquidation expenses amounted to rupees 5,000 and the liquidator is entitled to a remuneration of 3% on asset realized excluding cash and 2% on amount paid to unsecured creditors including preferential creditors. So ಇಲ್ಲಿ ನಾವು ರೆಮ್ಯುನರೇಷನ್ ಬಂದು 3% ಬಂದು ಅಸೆಟ್ ರಿಯಲೈಸ್ಡ್ ಮೇಲೆ ಪೇ ಮಾಡಕ್ ಹೇಳಿದ್ದಾರೆ, ಎಕ್ಸ್ಕ್ಲೂಡಿಂಗ್ ಕ್ಯಾಶ್ ಅಂದ್ರೆ ಕ್ಯಾಶ್ ನ ನಾವು ಇಲ್ಲಿ ಇನ್ಕ್ಲೂಡ್ ಮಾಡಂಗಿಲ್ಲ. ನೆಕ್ಸ್ಟ್ 2% ಬಂದು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಮೇಲೆ ಪೇ ಮಾಡಕ್ ಹೇಳಿದ್ದಾರೆ, ಇನ್ಕ್ಲೂಡಿಂಗ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ಪ್ರಿಪೇರ್ ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್. ಈ ಪ್ರಾಬ್ಲಮ್ ಅಲ್ಲಿ ನಮಗೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಯಾವ ಅಸೆಟ್ಸ್ ರಿಯಲೈಸ್ಡ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಆ ರಿಯಲೈಸ್ಡ್ ಆಗಿರೋದನ್ನ ಮಾತ್ರ ನಾವು ಇಲ್ಲಿ ತಗೊಂತೀವಿ. ಅಸೆಟ್ಸ್ ರಿಯಲೈಸ್ಡ್. ಸೊ ಫಸ್ಟ್ ಫ್ರೀ ಹೋಲ್ಡ್ ಪ್ರಾಪರ್ಟಿ 7 lakh. ನೆಕ್ಸ್ಟ್ plant and machinery 2,50,000. Next, motor vehicle 40,000. Next, stock 1,75,000. Last one, debtors 80,000. Okay, ಇದಾದ್ಮೇಲಿಂದ ನಮ್ಗೆ ಅಲ್ಲಿ ಸೊ ಅಸೆಟ್ಸ್ ಅಂಡ್ ಅಲ್ಲ ನಮಗೆ ಕ್ಯಾಶ್ ಇನ್ ಹ್ಯಾಂಡ್ ಇದೆ 30,000. ಸೊ ಅದನ್ನ ಡೈರೆಕ್ಟ್ ಆಗಿ ತಗೋತೀವಿ. ಸೊ ಕ್ಯಾಶ್ ಇನ್ ಹ್ಯಾಂಡ್ 30,000. ಓಕೆ, ಸೊ ಇದು ನಮಗೆ ರಿಯಲೈಸ್ಡ್ ಆಗಿರುವಂತ ಅಸೆಟ್ಸ್ ವ್ಯಾಲ್ಯೂ ಅಂದ್ರೆ ರಿಸಿಪ್ಟ್ಸ್ ವ್ಯಾಲ್ಯೂ. ಸೊ ಈಗ ನಾವು ಪೇಮೆಂಟ್ಸ್ ನ ಪೇ ಮಾಡ್ತಾ ಹೋಗೋಣ. ಪೇಮೆಂಟ್ ಸೈಡ್ ಅಲ್ಲಿ ಫಸ್ಟ್ ಐಟಮ್ ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಸೊ ನಮ್ಗೆ ಈ ಪ್ರಾಬ್ಲಮ್ ಅಲ್ಲೂ ಕೂಡ ಪ್ರೀವಿಯಸ್ ಪ್ರಾಬ್ಲಮ್ ತರ ಟೋಟಲ್ ಕ್ರೆಡಿಟರ್ಸ್ ಕೊಟ್ಟಿದ್ದಾರೆ. ಸೊ ಟೋಟಲ್ ಕ್ರೆಡಿಟರ್ಸ್ ಬಂದು 2,20,000. ಇದರಲ್ಲಿ 2 ಕ್ಯಾಟಗರಿ, ಒಂದು ಸೆಕ್ಯೂರ್ಡ್ ಕ್ರೆಡಿಟರ್ಸ್, ಇನ್ನೊಂದು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಸೊ ಪ್ರಾಬ್ಲಮ್ ಅಲ್ಲಿ ನಮಗೆ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಬಂದು 60,000 ಅಂತ ಹೇಳಿದ್ದಾರೆ. ಓಕೆ, ಸೊ 2,20,000 ನಲ್ಲಿ 60,000 ಬಂದು ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಹೋದ್ರೆ ಇನ್ನು ರಿಮೈನಿಂಗ್ 1,60,000 ಬಂದು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಮತ್ತೆ ನಮ್ಗೆ ಇದರಲ್ಲಿ 2 ಕ್ಯಾಟಗರಿ, ಒಂದು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್, ಇನ್ನೊಂದು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಓಕೆ, ಸೊ ಈ 1,60,000 ನಲ್ಲಿ ನಮಗೆ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಬಂದವರು 15,000 ಅಂತ ಹೇಳಿದ್ದಾರೆ. ಸೊ 15,000 ಬಂದು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಹೋದ್ರೆ ಸೊ ಆಕ್ಚುಲ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಬಂದು ನಮಗೆ 1,45,000 ಆಗುತ್ತೆ. ಸೊ ಈಗ ಫಸ್ಟ್ ನಾವು ಸೆಕ್ಯೂರ್ಡ್ ಕ್ರೆಡಿಟರ್ಸ್ ನ ಬರೀತೀವಿ 60,000. ಅದಾದ್ಮೇಲೆ ಸೆಕೆಂಡ್ ಒನ್ liquidation expenses 5,000 ಅಂತ ಹೇಳಿದ್ದಾರೆ. ಇದಾದ್ಮೇಲಿಂದ ನೆಕ್ಸ್ಟ್ ಒನ್ ಲಿಕ್ವಿಡೇಷನ್ ರೆಮ್ಯುನರೇಷನ್. ನಮ್ಗೆ ಇಲ್ಲಿ ರೆಮ್ಯುನರೇಷನ್ ಬಂದು liquidator is entitled to a remuneration of 3% on asset realized excluding cash. Okay, total asset realized ಬಂದು ಈ ಐಟಮ್ಸ್ ಇದೆ, ಇದರಲ್ಲಿ ಎಕ್ಸ್ಕ್ಲೂಡಿಂಗ್ ಕ್ಯಾಶ್ ಅಂತ ಹೇಳ್ತಾರೆ. ಅಂದ್ರೆ ಕ್ಯಾಶ್ ನ ಬಿಟ್ಟು ರಿಮೈನಿಂಗ್ ಅಸೆಟ್ಸ್ ಏನಿರುತ್ತೆ ಅದ್ರ ಮೇಲೆ ನಮ್ಗೆ ರೆಮ್ಯುನರೇಷನ್ ನ ಪೇ ಮಾಡಕ್ ಹೇಳಿದ್ದಾರೆ. ಸೊ ಅವ್ರಿಗೆ ಪರ್ಸೆಂಟೇಜ್ ಬಂದು ಅವ್ರು ಹೇಳ್ತಾ ಇರೋದು 3% ಅಂತ. ನಮ್ಗೆ ಇದಿಷ್ಟು ಟೋಟಲ್ ಮಾಡಿದಾಗ ಇಷ್ಟು 7 lakh, 2,50,000, 40,000 ಮತ್ತೆ 1,75,000 ಮತ್ತೆ 80,000 ನ ಟೋಟಲ್ ಮಾಡಿದಾಗ ನಮ್ಗೆ 1,45,000 ಬರುತ್ತೆ. ಇದ್ರ ಮೇಲೆ 3% ಮಾಡಿದಾಗ 37,350 ಬರುತ್ತೆ. ಸೊ ಇದು ಫಸ್ಟ್ ಒನ್ ಅವ್ರು ಹೇಳಿರೋದು ನಮ್ಗೆ. ಇನ್ನು ನೆಕ್ಸ್ಟ್ ಸೆಕೆಂಡ್ ಒನ್ ಬಂದು 2% ಆನ್ ದ ಅಮೌಂಟ್ ಪೇಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಇನ್ಕ್ಲೂಡಿಂಗ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್. ಸೊ ಇನ್ನು 2% ಬಂದು ಪ್ರಿಫರೆನ್ಷಿಯಲ್ ಮತ್ತೆ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಏನೊಂದು ಪೇಮೆಂಟ್ ನ ಮಾಡ್ತೀವಿ ಅದ್ರ ಮೇಲೆ ಪೇ ಮಾಡಕ್ ಹೇಳಿದ್ದಾರೆ. ಸೊ ಆ 2 ಪೇಮೆಂಟ್ ನಮ್ಗೆ ಇನ್ನು ಪೇ ಮಾಡಿಲ್ಲ, ಹಾಗಾಗಿ ನಾವು ಇವಾಗ ಬ್ಲಾಂಕ್ ಬಿಡ್ತೀವಿ. ಸೊ ಇನ್ನು ನೆಕ್ಸ್ಟ್ ಐಟಮ್ ಬಂದು
ಡಿಬೆಂಚರ್ಸ್ ಇಲ್ಲ, ಡಿಬೆಂಚರ್ಸ್ ಇದ್ದಿದ್ರೆ ಡಿಬೆಂಚರ್ಸ್ ಹಾಕೊಂತಿದ್ವಿ. ಸೊ ನೆಕ್ಸ್ಟ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್. ಸೊ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಆಲ್ರೆಡಿ ನಾವು ಬರ್ದಿದ್ದೀವಿ 15,000. ನೆಕ್ಸ್ಟ್ ಒನ್ ಬಂದು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ 1,45,000 ಇದೆ. ಸೊ ಈಗ ನಾವು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಮತ್ತೆ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಗೆ ಪೇಮೆಂಟ್ ನ ಮಾಡಾಗಿದೆ. ಸೊ ಹಂಗಾಗಿ ಆ ಎರಡು ಆಡ್ ಮಾಡಿದಾಗ ನಮಗೆ 1,60,000 ಬರುತ್ತೆ. ಸೊ 1,60,000 ಇಂಟು 2% ರೆಮ್ಯುನರೇಷನ್ ನಾವು ಇವಾಗ ಪೇ ಮಾಡಬಹುದು, 3,200 ಬರುತ್ತೆ. ಸೊ ನಾವು ಪ್ರೀವಿಯಸ್ ಪ್ರಾಬ್ಲಮ್ಸ್ ಅಲ್ಲಿ ಸೊ ಕ್ರೆಡಿಟರ್ಸ್ ಗೆ ನಾವು ಎಷ್ಟು ಅಮೌಂಟ್ ನ ಪೇ ಮಾಡ್ತಿದ್ವಿ ಅಂತ ಗೊತ್ತಾಗ್ತಿರ್ಲಿಲ್ಲ. ಹಂಗಾಗಿ ನಾವೇನ್ ಮಾಡ್ತಿದ್ವಿ 2/102 ಮಾಡ್ತಿದ್ವಿ. ಸೊ ಈಗ ಅಲ್ಲಿ ನಾವು ಫುಲ್ ಪೇಮೆಂಟ್ ಅವ್ರಿಗೆ ಮಾಡಾಗಿದೆ. ಸೊ ಹಂಗಾಗಿ ನಾವು ಡೈರೆಕ್ಟ್ ಆಗಿ 2% ಅಂತ ಮಾಡ್ಕೊಂಡಿದೀವಿ. ಸೊ 3,200 ಬರುತ್ತೆ. ನೆಕ್ಸ್ಟ್ ಐಟಮ್ ಪ್ರಿಫರೆನ್ಷಿಯಲ್ ಕ್ಯಾಪಿಟಲ್. ಪ್ರಾಬ್ಲಮ್ ಅಲ್ಲಿ ನಮಗೆ ಪ್ರಿಫರೆನ್ಷಿಯಲ್ ಕ್ಯಾಪಿಟಲ್ ಬಂದು 4 lakh ಹೇಳಿದ್ದಾರೆ, 4 lakh ನ ಪೇ ಮಾಡಿದೀವಿ. ನೆಕ್ಸ್ಟ್ ಐಟಮ್ ನಮಗೆ ಪ್ರಿಫರೆನ್ಸ್ ಡಿವಿಡೆಂಡ್. ಸೊ ಪ್ರಾಬ್ಲಮ್ ಅಲ್ಲಿ ನಮಗೆ 2 years ಗೆ ಡಿವಿಡೆಂಡ್ ಬಂದು ಪೆಂಡಿಂಗ್ ಅಂತ ಹೇಳ್ತಿದ್ದಾರೆ. ಸೊ ಪ್ರಿಫರೆನ್ಷಿಯಲ್ ಕ್ಯಾಪಿಟಲ್ ಬಂದು 4 lakh ಇದೆ. ಸೊ 4 lakh ಇಂಟು ಸೊ ಪರ್ಸೆಂಟೇಜ್ ಬಂದು ಅವರ ಪ್ರಾಬ್ಲಮ್ ಅಲ್ಲಿ ನಮಗೆ 12% ಅಂತ ಹೇಳಿದ್ದಾರೆ. ಸೊ 12% ಇಂಟು 2, ಯಾಕಂದ್ರೆ 2 years ಕೇಳಿದ್ರೆ ಹಾಗಾಗಿ ನಾವು ಇಂಟು 2 ಮಾಡ್ತೀವಿ. ಸೊ ಮಾಡಿದಾಗ ನಮಗೆ 96,000 ಬಂದು ಡಿವಿಡೆಂಡ್ ಬರುತ್ತೆ. ಸೊ ನೆಕ್ಸ್ಟ್ ಬ್ಯಾಲೆನ್ಸ್ ಏನಿರುತ್ತೆ ಅದು ಈಕ್ವಿಟಿ ಶೇರ್ಸ್ ಹೋಗುತ್ತೆ. ಸೊ ಈಕ್ವಿಟಿ ಶೇರ್ ಕ್ಯಾಪಿಟಲ್. ಓಕೆ, ಸೊ ಟೋಟಲ್ ನಮಗೆ ರಿಸಿಪ್ಟ್ ಸೈಡ್ ಬಂದು 1,75,000 ಬರುತ್ತೆ. ಸೊ ಇದರಿಂದ ನಾವು ಇದಿಷ್ಟು ಮೈನಸ್ ಮಾಡ್ಕೊಂಡ್ ಬಂದಾಗ 5,13,450 ಬರುತ್ತೆ. ಇದು ಬ್ಯಾಲೆನ್ಸಿಂಗ್ ಫಿಗರ್. ಬಟ್ ಇಲ್ಲಿ ನಮಗೆ ಪ್ರಾಬ್ಲಮ್ ಅಲ್ಲಿ ಸೊ 3 ಕ್ಯಾಟಗರೀಸ್ ಶೇರ್ಸ್ ಕೊಟ್ಟಿದ್ದಾರೆ. ಒಂದು 20,000 ಶೇರ್ಸ್, ಇನ್ನೊಂದು 50,000 ಶೇರ್ಸ್, ಇನ್ನೊಂದು 30,000 ಶೇರ್ಸ್. ಸೊ ಈ 3 ಕ್ಯಾಟಗರಿಗೆ ನಾವೇನ್ ಮಾಡ್ಬೇಕು, ಇವಾಗ ಈ 5,13,450 ನ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸೊ ಟೋಟಲ್ ನಮ್ಮ ಹತ್ರ ಕ್ಯಾಪಿಟಲ್ ಬಂದು ಸೊ ಫಸ್ಟ್ ಕ್ಯಾಟಗರಿ ಬಂದು 20,000 ಈಕ್ವಿಟಿ ಶೇರ್ಸ್ ಆಫ್ rupees 10 ಪೇಯ್ಡ್ ಅಪ್, ವ್ಯಾಲ್ಯೂ ಬಂದು 2 lakh ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಒನ್ ಬಂದು 50,000 ಈಕ್ವಿಟಿ ಶೇರ್ಸ್ ಆಫ್ rupees ಸೊ 8 ಪೇಯ್ಡ್ ಅಪ್ ಅಂತ ಹೇಳಿದ್ದಾರೆ. ಹಾಗಾಗಿ 8 ಮಾತ್ರ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ವ್ಯಾಲ್ಯೂ ಬಂದು 4 lakh. ನೆಕ್ಸ್ಟ್ ಮೂರನೇ ಕ್ಯಾಟಗರಿ ಬಂದು 30,000 ಈಕ್ವಿಟಿ ಶೇರ್ಸ್ ಆಫ್ rupees 6 ಪೇಯ್ಡ್ ಅಪ್, ಹಾಗಾಗಿ 6 ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ವ್ಯಾಲ್ಯೂ ಬಂದು 1,80,000. ಸೊ ಟೋಟಲ್ ಮಾಡಿದಾಗ ನಮಗೆ 7,80,000 ಕ್ಯಾಪಿಟಲ್. ಸೊ ನಾವೀಗ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ 7,80,000 ಪೇ ಮಾಡಬೇಕಾಗಿತ್ತು. ಬಟ್ ನಾವು ಪೇ ಮಾಡ್ತಾ ಇರೋದು ಬಂದು ಓನ್ಲಿ 5,13,450 ಮಾತ್ರ. ಅಲ್ಲಿಗೆ ಲಾಸ್ ಆಗಿರೋದು ಎಷ್ಟು, 2,66,350. ಸೊ ಈ ಒಂದು ಲಾಸ್ ನ ನಾವೇನ್ ಮಾಡಬೇಕು, 3 ಜನ ಶೇರ್ ಹೋಲ್ಡರ್ಸ್ಗೆ ನಾವು ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸೊ ಹಾಗಾಗಿ ಸೊ 2,66,550 ಡಿವೈಡ್ ಬೈ ಸೊ ನಂಬರ್ ಆಫ್ ಶೇರ್ಸ್ ಬಂದು 1 lakh ಇದೆ. ಸೊ ಡಿವೈಡ್ ಬೈ 1 ಮಾಡಿದಾಗ ನಮಗೆ 2.6655 ಪರ್ ಶೇರ್ ಬರುತ್ತೆ. ಅಲ್ಲಿಗೆ ಪರ್ ಶೇರ್ ನಮಗೆ ಲಾಸ್ ಆಗಿರೋದು ಬಂದು 2.6655. ಸೊ ಈಗ ಅದೇನ್ ಮಾಡ್ತೀವಿ ನಾವು, ಮೊದಲನೇ ಕ್ಯಾಟಗರಿ ಫಸ್ಟ್ ಪರ್ ಶೇರ್ ವ್ಯಾಲ್ಯೂ ಬಂದು 10 rupees ಇದೆ. ಸೊ 10 ಅಲ್ಲಿ ನಾವು 2.6655 ನ ಮೈನಸ್ ಮಾಡಿದಾಗ 7.3345 ಬರುತ್ತೆ. ಅದೇ ತರ ಸೆಕೆಂಡ್ನೇ ಕ್ಯಾಟಗರಿ ಬಂದು ಪರ್ ಶೇರ್ ವ್ಯಾಲ್ಯೂ ಬಂದು 8 rupees ಇದೆ. 8 rupees ಅಲ್ಲಿ 2.6655 ನ ಮೈನಸ್ ಮಾಡಿದಾಗ 5.3345 ಬರುತ್ತೆ. ನೆಕ್ಸ್ಟ್ ಮೂರನೇ ಕ್ಯಾಟಗರಿ ಬಂದು 6 rupees ಇದೆ. 6 rupees ಅಲ್ಲಿ 2.6655 ನ ಮೈನಸ್ ಮಾಡಿದ್ರೆ 3.3345 ಬರುತ್ತೆ. ಸೊ ಏನೊಂದು ಪರ್ ಶೇರ್ ವ್ಯಾಲ್ಯೂ ಬಂದಿದೆ ಅದನ್ನ ನಾವು ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಇಂದ ಮಲ್ಟಿಪ್ಲೈ ಮಾಡ್ತೀವಿ. ಅಲ್ಲಿಗೆ ಮೊದಲನೇ ಕ್ಯಾಟಗರಿ ಬಂದು 20,000 ಇಂಟು 7.3345. ಅದೇ ತರ ಸೆಕೆಂಡ್ ಕ್ಯಾಟಗರಿ ಬಂದು 50,000 ಇಂಟು 5.3345. ಮೂರನೇ ಕ್ಯಾಟಗರಿ ಬಂದು 30,000 ಇಂಟು 3.3345. ಸೊ ಈ ತರ ನಾವು ಮಲ್ಟಿಪ್ಲೈ ಮಾಡ್ತೀವಿ. ಸೊ ಮಲ್ಟಿಪ್ಲೈ ಮಾಡಿದಾಗ 1,46,690 ಮೊದಲನೇದಕ್ಕೆ. ಸೊ ಎರಡನೇ ಕ್ಯಾಟಗರಿಗೆ
66,725 ಲಾಸ್ಟ್ ಒನ್ಗೆ 1,35,000 ಬರುತ್ತೆ. ಸೊ ಇದನ್ನ ನಾವು ಆಡ್ ಮಾಡಿದಾಗ ನಮಗೆ ಸೇಮ್ 5,13,450 ಬರುತ್ತೆ. ಈ ಪ್ರಾಬ್ಲಮ್ ಅಲ್ಲಿ ನಾವು ಸೊ ಪೇಯ್ಡ್ ಅಪ್ ವ್ಯಾಲ್ಯೂ ಬಂದು ಕಡಿಮೆ ಇದ್ರು ನಾವು ಕಾಲ್ ಆನ್ ಮಾಡಿಲ್ಲ. ಏನಕ್ಕೆ ಕಾಲ್ ಆನ್ ಮಾಡಿಲ್ಲ ಅಂದ್ರೆ ನಾವು ಅಪ್ ಟು ಪ್ರಿಫರೆನ್ಸ್ ಡಿವಿಡೆಂಡ್ ವರ್ಗು ನಮ್ಮ ಹತ್ರ ಸಫಿಶಿಯಂಟ್ ಅಮೌಂಟ್ ಇತ್ತು, ಹಂಗಾಗಿ ಪೇ ಮಾಡ್ಬಿಟ್ವಿ. ಇನ್ನು ರಿಮೈನಿಂಗ್ ಏನ್ ಎಕ್ಸೆಸ್ ಅಮೌಂಟ್ ಇರುತ್ತೆ 5,13,450 ಅದನ್ನ ಮಾತ್ರ ನಾವು ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗಿತ್ತು. ಹಾಗಾಗಿ ನಾವು ಈ ಮೆಥಡ್ ಅಲ್ಲಿ ಅದನ್ನ ನಾವೇನ್ ಮಾಡಿದೀವಿ, ಡಿಸ್ಟ್ರಿಬ್ಯೂಟ್ ಮಾಡಿದೀವಿ. ಸೊ ಇದು ಮೂರನೇ ಪ್ರಾಬ್ಲಮ್ ಸೊಲ್ಯೂಷನ್. ಲಿಕ್ವಿಡೇಷನ್ ಆಫ್ ಕಂಪನೀಸ್ ಅಲ್ಲಿ ಬರುವಂತ 3 ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ನಾನು ಸಾಲ್ವ್ ಮಾಡಿ ತೋರಿಸಿದೀನಿ. ಇನ್ನು ರಿಮೈನಿಂಗ್ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ನಾವು ನೆಕ್ಸ್ಟ್ ಸೆಷನ್ ಅಲ್ಲಿ ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಕೇಸ್ ಏನಾದ್ರು ಸಜೆಷನ್ಸ್ ಅಥವಾ ಕಮೆಂಟ್ಸ್ ಏನಾದ್ರು ಇದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡಿ. ಥ್ಯಾಂಕ್ ಯು.